ನಮಸ್ಕಾರ ವೀಕ್ಷಕರೇ, ಕನ್ನಡ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. 2026 ಮಾರ್ಚ್ ತಿಂಗಳು ಇದು ಕೇವಲ ಒಂದು ತಿಂಗಳಲ್ಲ, ಮೇಷರಾಶಿಯವರ ಪಾಲಿಗೆ ಮಹತ್ವದ ತಿರುವು ನೀಡೋ ಕಾಲ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ನೆನೆಗುದ್ದಿಗೆ ಬಿದ್ದಿದ್ದ ಕೆಲಸಗಳೆಲ್ಲ ಈ ತಿಂಗಳು ಪೂರ್ಣಗೊಳ್ಳುತ್ತಾ, ಅಥವಾ ಶನಿದೇವರ 12ನೇ ಮನೆ ಸಂಚಾರ ನಿಮಗೆ ಸವಾಲುಗಳನ್ನ ತರುತ್ತಾ. ಅಷ್ಟೇ ಅಲ್ಲ, ಈ ತಿಂಗಳು ಸಂಭವಿಸಲಿರೋ ವರ್ಷದ ಮೊದಲ ಚಂದ್ರಗ್ರಹಣ ನಿಮ್ಮ ರಾಶಿ ಮೇಲೆ ಯಾವ ರೀತಿ ಬಂಪರ್ ಲಾಟ್ರಿ ಹೊಡೆಯುತ್ತೆ, ಇವೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ. ಯಾಕೆ ಅಂದರೆ ಕೊನೆಯಲ್ಲಿ ನಾನು ಹೇಳೋ ಪರಿಹಾರ ಇದೆಯಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಈ ತಿಂಗಳು ನಿಮ್ಮ ಮೇಲೆ 2 ಪ್ರಮುಖ ಗ್ರಹಗಳ ಪ್ರಭಾವ ತುಂಬಾ ದಟ್ಟವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಆ 2 ಗ್ರಹಗಳಾದರೂ ಯಾವುದು, ಅದರ ಪ್ರಭಾವ ಯಾವ ರೀತಿಯಾಗಿ ಬೀರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಬಂದು ಶನಿದೇವರು ನಿಮ್ಮ ರಾಶಿಯ 12ನೇ ಮನೆ ಅಂದರೆ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ 7ರ ಶನಿಯ ಮೊದಲ ಹಂತ ಅಂದರೆ ಸಡೆಸಾತಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇದು ನಿಮ್ಮ ವೆಚ್ಚಗಳನ್ನ ಹೆಚ್ಚಿಸ್ಬೋದು ಅಥವಾ ವಿದೇಶ ಯೋಗಕ್ಕೆ ದಾರಿ ಕೂಡ ಮಾಡಿಕೊಡ್ಬೋದು. ಇನ್ನು 2ನೇ ಗ್ರಹ ಬಂದ್ಬಿಟ್ಟು ಗುರು. ಮತ್ತೊಂದೆಡೆ ಗುರುವಿನ ಅನುಗ್ರಹವು ನಿಮ್ಮ ಧೈರ್ಯ ಮತ್ತು ಸಾಹಸವನ್ನು ಹೆಚ್ಚಿಸಲಿದೆ. ಹಿರಿಯರ ಮಾರ್ಗದರ್ಶನದಿಂದ ನೀವು ತುಂಬಾ ಕಷ್ಟವಾದ ಸವಾಲುಗಳನ್ನ ತುಂಬಾ ಈಸಿಯಾಗಿ ಸರಳವಾಗಿ ಎದುರಿಸ್ತೀರಿ. ಮಾರ್ಚ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಉದ್ಯೋಗ ಮತ್ತು ವ್ಯಾಪಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಉದ್ಯೋಗಸ್ಥರಿಗಾದರೆ ಮೊದಲಿಗೆ ಮಾರ್ಚ್ ತಿಂಗಳಿನಲ್ಲಿ ಮಿಶ್ರ ಫಲ ಗೋಚರ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಕೆಲಸದ ಒತ್ತಡ ಹೆಚ್ಚಿದ್ರೂ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗ್ತಾ ಇದೆ. ಇನ್ನು ಮೇಲಧಿಕಾರಿಗಳೊಂದಿಗೆ ನೀವು ಮಾತನಾಡಬೇಕಾದ್ರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಲಿ. ಇನ್ನು ಹೊಸ ಕೆಲಸಕ್ಕೆ ನೀವೇನಾದ್ರು ಪ್ರಯತ್ನ ಪಡ್ತಾ ಇದ್ದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಶುಭ ಸುದ್ದಿ ನಿಮಗೆ ಸಿಗೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಇನ್ನು ವ್ಯಾಪಾರಸ್ಥರಿಗೆ ಹೇಗಿದೆ ಈ ತಿಂಗಳು ಅಂತ ನಾವು ನೋಡೋದಾದರೆ, ಈ ತಿಂಗಳು ಹೂಡಿಕೆಯಲ್ಲಿ ಹೆಚ್ಚಿನ ಜಾಗ್ರತೆಯಿಂದ ಇರಬೇಕಾಗತ್ತೆ. ಶನಿ ಪ್ರಭಾವದಿಂದ ಹಣಕಾಸಿನ ಹರಿವು ಹೆಚ್ಚಾಗಿದ್ದರೂ ವೆಚ್ಚಗಳು ಮಾತ್ರ ತುಂಬಾ ಅಧಿಕವಾಗಿರುತ್ತೆ. ಒಂದು ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ. ಆದರೆ ಹಳೆಯ ಬಾಕಿ ವಸೂಲಾಗೋ ಲಕ್ಷಣಗಳು ಸಹ ಗೋಚರ ಆಗ್ತಾ ಇದೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರು ಮಾಡ್ತಾಯಿದ್ರೋ ಅದರಲ್ಲಿ ನೀವು ಟ್ರಾನ್ಸ್ಪರೆನ್ಸಿಯನ್ನು ಕಾಯ್ದುಕೊಳ್ಳಿ. ಈ ತಿಂಗಳು ರೈತ ಬಾಂಧವರಿಗೆ ಸಾಧಾರಣ ಫಲಿತಾಂಶ ಸಿಗಲಿದೆ. ಇನ್ನು ನೀರಿನ ಸೌಕರ್ಯ ಮತ್ತು ಮಣ್ಣಿನ ಆರೋಗ್ಯದ ಕಡೆ ನೀವು ಹೆಚ್ಚಿನ ಗಮನವನ್ನು ಹರಿಸಿ. ಇನ್ನು ಕಠಿಣ ಪರಿಶ್ರಮದಿಂದ ಉತ್ತಮ ಫಸಲು ಪಡಿಬಹುದು. ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತುಂಬಾ ಜಾಗರೂಕರಾಗಿರಿ. ಈ ತಿಂಗಳು ಮೇಷರಾಶಿಯವರಿಗೆ ಆರೋಗ್ಯ ವಿಷಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ಅಗತ್ಯ ಅಂತಲೇ ಹೇಳ್ಬೋದು. ಇನ್ನು ಕಾಲು ನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಈ ಮಂತಿನಲ್ಲಿ ನಿಮಗೆ ಕಾಣಿಸ್ಕೊಬೋದು. ಶನಿಯ ಪ್ರಭಾವದಿಂದ ಮಾನಸಿಕ ಒತ್ತಡ ಉಂಟಾಗದಂತೆ ಇರಬೇಕು ಅಂದರೆ ನೀವು ಯೋಗ ಮತ್ತು ಧ್ಯಾನವನ್ನು ರೂಢಿಸ್ಕೊಳ್ಳಿ. ಮಾರ್ಚ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಕುಟುಂಬ ಸಂಬಂಧ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಯಾಗಲಿದೆ. ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ನೀವು ಮಾತುಕತೆ ಮೂಲಕ ಅದನ್ನು ಬಗೆಹರಿಸ್ಕೊತೀರಿ. ಮಕ್ಕಳ ಪ್ರಗತಿಯಿಂದ ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತೆ. ಮೇಷರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು 1 ಮತ್ತು 9. ಅದೃಷ್ಟದ ದಿನ ಮಂಗಳವಾರ, ಭಾನುವಾರ. ಅದೃಷ್ಟದ ಬಣ್ಣ ಕೆಂಪು, ಬಂಗಾರದ ಬಣ್ಣ. ಅತಿ ಮುಖ್ಯವಾದ ಮಾಹಿತಿ ಏನು ಅಂದರೆ, ಮಾರ್ಚ್ 3, 2026ರಂದು ಸಂಭವಿಸ್ತಾ ಇರೋ ಪೂರ್ಣ ಚಂದ್ರಗ್ರಹಣ. ಮೇಷರಾಶಿಯವರಿಗೆ ಈ ಗ್ರಹಣವು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ವರದಾನ ಅಂತಲೇ ಹೇಳ್ಬೋದು. ನಿಮ್ಮ ಆದಾಯದಲ್ಲಿ ಏರಿಕೆಯಾಗೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಇನ್ನು ತುಂಬ ದಿನಗಳಿಂದ ನಿಂತು ಹೋಗಿದ್ದ ದುಡ್ಡೆಲ್ಲ ನಿಮ್ಮ ಕೈ ಸೇರ್ತಾ ಇದೆ. ಆದರೆ ಗ್ರಹಣದ ಟೈಮಲ್ಲಿ ನೀವು ಮಾನಸಿಕ ಅಶಾಂತಿ ಉಂಟಾಗದಂತೆ ನೀವು ದೈವ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗಿ ನೆಮ್ಮದಿ ಸಿಗಬೇಕು ಅಂದರೆ ನೀವು ಈ ಸರಳ ಕ್ರಮಗಳನ್ನ ಅನುಸರಿಸಿ. ಅದ್ಯಾವುದು ಅಂದರೆ, ಪ್ರತಿ ಶನಿವಾರ ಸಂಜೆ ನೀವು ಅಶ್ವತ್ಥ ಮರದ ಕೆಳಗೆ ನೀವು ಸಾಸಿವೆ ಎಣ್ಣೆಯಿಂದ ನೀವು ದೀಪವನ್ನು ಹಚ್ಚಿ, ಆಮೇಲೆ ನೀವು ಓಂ ಶಂ ಶನೀಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಒಂದು 21 ಬಾರಿ ಅಥವಾ 108 ಬಾರಿ ಪಠಿಸಿ. ಗ್ರಹಣ ಆದಮೇಲೆ ನೀವು ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ನಿಮ್ಮ ಶಕ್ತಿಯಾನುಸಾರ ನೀವು ಧಾನ್ಯಗಳನ್ನ ದಾನವಾಗಿ ನೀಡಿ. ಮಾರ್ಚ್ ತಿಂಗಳ ಭವಿಷ್ಯ ಮೇಷರಾಶಿಯವರೇ, ಈಗ ನಿಮಗೆ ಗೊತ್ತಾಗಿದೆ ನೀವು ಈ ತಿಂಗಳಿನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು. ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದನ್ನು ಫಸ್ಟು ನಾವು ತಿಳ್ಕೊಂಡು ಅದರ ಕಡೆ ನಾವು ಹೆಚ್ಚಿನ ಗಮನ ಹರಿಸಿದ್ರೆ ಎಲ್ಲ ಶುಭಪ್ರದ ಆಗುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲರೊಂದಿಗೂ ನೀವು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಳಿಗಾಗಿ ನೀವು ನಮ್ಮ ಕನ್ನಡ ಭಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.